ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ ಆಗ್ತಾಯಿದ್ರಿ, ಎಕ್ಸಸೈಸ್ ಮಾಡೋದು ತೋರಿಸಿ, ನೀವು ಯಾವ ರೀತಿ ಎಕ್ಸಸೈಸ್ ಮಾಡ್ತೀರಾ ಅಂತ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಾನು ಯಾವ ರೀತಿ ಎಕ್ಸಸೈಸ್ ಮಾಡ್ತೀನಿ ಅಂತ ಎಲ್ಲನೂ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ನೀವು ಎಂಡ್ವರೆಗೂ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೂಡ ಮಾಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊತಾ ಇದ್ದರೆ ಖಂಡಿತ ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾವ ರೀತಿ ಎಕ್ಸಸೈಸ್ ಮಾಡಿದೆ, ಹೇಗಿತ್ತು ವಿಡಿಯೋ ಎಲ್ಲನೂ ಪ್ರತಿಯೊಂದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಬೆಳಗ್ಗೆ ಆಲ್ಮೋಸ್ಟ್ 5 ಗಂಟೆಗೆ ಎದ್ದು ಇವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮೊದಲು ಸ್ಟಾರ್ಟ್ ಮಾಡೋದು ನಾರ್ಮಲ್ ಎಕ್ಸಸೈಸ್ ಮಾಡ್ತೀನಿ, ಆಮೇಲೆ ಸ್ವಲ್ಪ ಯೋಗ ಕೂಡ ಮಾಡ್ತೀನಿ. ಇದು ಬರೀ ಎಕ್ಸಸೈಸು ಅಂತ ಹೇಳೋಕ್ಕಾಗಲ್ಲ, ನಾನು ಇದರಲ್ಲಿ ಯೋಗ ಕೂಡ ಮಾಡ್ತೀನಿ. ಯೂಶ್ವಲಿ ಎಕ್ಸಸೈಸ್ಗಿಂತ ನಾವು ಪ್ರತಿದಿನ ಯೋಗ ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ನಾನು ಕೆಲವೊಂದು ಎಕ್ಸಸೈಸ್ ಕೂಡ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಸೂರ್ಯ ನಮಸ್ಕಾರ ಕೂಡ ಮಾಡ್ಕೋತೀನಿ. ಎಲ್ಲನೂ ಕಂಪ್ಲೀಟಾಗಿ ತೋರಿಸ್ತೀನಿ, ನೋಡಿ ಒಂದೊಂದಾಗಿ ನೋಡ್ಕೊಂಡು ಬನ್ನಿ. ಫಸ್ಟಿಗೆ ನಾನು ನಾರ್ಮಲ್ ಎಕ್ಸಸೈಸ್ ಮಾಡ್ತೀನಿ, ಅದು ಆದಮೇಲೆ ನಾನು ಸೂರ್ಯ ನಮಸ್ಕಾರ ಕೂಡ ಸ್ಟಾರ್ಟ್ ಮಾಡ್ಕೋತೀನಿ. ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು 6 ಗಂಟೆವರೆಗೂ ಆಲ್ಮೋಸ್ಟ್ 1 ಅವರ್ ನಾನು ಎಕ್ಸಸೈಸ್ ಮಾಡ್ತೀನಿ. ನನಗೆ ಯಾವ ರೀತಿ ಗೊತ್ತಿದೆ, ನನಗೆ ಯಾವ ರೀತಿ ನಾನು ಪರ್ಟಿಕ್ಯುಲರ್ ಆಗಿ ಇದೇ ಎಕ್ಸಸೈಸ್ ಮಾಡಬೇಕು, ಅದೇ ಎಕ್ಸಸೈಸ್ ಮಾಡಬೇಕು ಅಂತ ನಾನು ಯಾವುದನ್ನು ಮಾಡೋಕ್ಕೋಗಲ್ಲ. ನನಗೆ ಯಾವುದು ತಿಳಿಯುತ್ತೆ ಆ ಮೂಮೆಂಟಲ್ಲಿ ತಕ್ಷಣಕ್ಕೆ ಅದನ್ನು ಮಾತ್ರ ನಾನು ಮಾಡ್ಕೊಂಡು ಹೋಗ್ತೀನಿ. ನಾನು ತುಂಬ ಇವಾಗ 2 ಇಯರ್ಸ್ ಬ್ಯಾಕ್, ನನ್ನ ಮಗ ಇನ್ನೂ ಹುಟ್ಟೋಕ್ಕಿಂತ ಮೊದಲೇ ನಾನು 1 ಇಯರ್ ನಾನು ಯೋಗ ಕ್ಲಾಸಿಗೆ ಹೋಗಿದ್ದೆ. ಅದನ್ನೇ ಸ್ವಲ್ಪ ನನಗೆ ಯಾವ ರೀತಿ ಅಲ್ಲಿ ಯೋಗ ಕ್ಲಾಸಲ್ಲಿ ನಾನು ಏನು ಕಲ್ತಿದ್ದೀನಲ್ವ ಅದನ್ನೇ ನಾನು ಇದರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಬೇರೆ ಬೇರೆ ಇವಾಗ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸುಮಾರು ಎಕ್ಸಸೈಸ್ ಎಲ್ಲ ಸಿಗುತ್ತೆ, ಯಾವ ರೀತಿ ಮಾಡೋದು ಏನು ಅಂತ ಎಲ್ಲ ಕಂಪ್ಲೀಟಾಗಿ ನಮಗೆ ಗೊತ್ತಾಗುತ್ತೆ. ಅದರಲ್ಲಿ ಸ್ವಲ್ಪ ನೋಡಿಕೊಂಡು ಕೆಲವೊಂದನ್ನು ಕೂಡ ಮಾಡ್ತಾಯಿದ್ದೀನಿ. ನನಗೆ ಎಷ್ಟು ತೋಚುತ್ತೋ ನಾನು ಏನು ಕಲ್ತಿದ್ದೀನಿ ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಇವಾಗ ಫಸ್ಟಿಗೆ ನೋಡಿ ನಾನು ನಾರ್ಮಲಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಎಕ್ಸಸೈಸ್ ಡೈಲಿ ಒಂದು ಅರ್ಧ ಗಂಟೆ ನಾವು ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಎಷ್ಟು ಯೂಸ್ ಆಗುತ್ತೆ ಅಂದರೆ, ತುಂಬ ಜನ ನಾವು ಡಯಟ್ ಮಾಡಿಬಿಡ್ತೀನಿ ಅಂತ ಅನ್ಕೊತಿರಲ್ವ ನೀವು. ಬರೀ ಡಯಟ್ ಮಾಡೋದ್ರಿಂದ ನಮ್ಮದು ವೆಯ್ಟ್ ಲಾಸ್ ಆಗೋಲ್ಲ. ಯಾಕಂದರೆ ನಮ್ಮದು ಸಮ್ಟೈಮ್ಸ್ ವೆಯ್ಟ್ ಲಾಸ್ ಆದ್ರೂ ನಮ್ಮ ಬಾಡಿ ಏನಾಗ್ಬಿಡುತ್ತೆ, ನಮ್ಮ ಸ್ಕಿನ್ ತುಂಬ ಲೂಸ್ ಥರ ಫೀಲ್ ಆಗಿಬಿಡುತ್ತೆ. ಆ ಥರ ಲೂಸ್ ಥರ ಆದಾಗ ನಾವು ಈ ಥರ ಎಕ್ಸಸೈಸ್ ಮಾಡಿದಾಗ ನಮ್ಮ ಬಾಡಿ ಫಿಟ್ಟಾಗಿ ಕಾಣುತ್ತೆ. ನೀವೇನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿರ್ತೀರಲ್ವ, ತುಂಬ ಜನಕ್ಕೆ ಗೊತ್ತಿರುತ್ತೆ ನಿಮಗೆ ಯಾವ ಥರ ಫೀಲ್ ಆಗುತ್ತೆ ಅಂತ, ನಿಮ್ಮ ಬಾಡಿ ಯಾವ ಥರ ವರ್ಕ್ ಆಗುತ್ತೆ. ಸ್ಟಾರ್ಟಿಂಗು ನೀವು ಬರೀ ಡಯಟ್ ಒಂದೇ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ನಮ್ಮ ಬಾಡಿದು ಫುಲ್ ಸ್ಕಿನ್ ಎಲ್ಲ ಲೂಸ್ ಥರ ಆಗಿಬಿಡುತ್ತೆ. ಇವಾಗ ಏಜ್ ಆದವ್ರು ಕಾಣ್ತಾ ಇರ್ತಾರಲ್ವ, ಸ್ಕಿನ್ ಎಲ್ಲ ಜೋತ್ ಬಿದ್ದೋರೋ ಥರ ಆ ಥರ ಎಲ್ಲ ಬಿದ್ದಿರುತ್ತೆ. ಆ ಥರ ಆದಾಗ ನಾವೇನು ಮಾಡಬೇಕು, ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಈ ಥರ ಮಾಡಿದಾಗ ನಮ್ಮ ಬಾಡಿ ಸ್ವಲ್ಪ ಚೆನ್ನಾಗಿ ಟೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಚೆನ್ನಾಗಿ ಕಾಣಿಸ್ತೀವಿ. ಸ್ಕಿನ್ ಲೂಸ್ ಥರ ಆದಾಗ ನಾವು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಒಂದು ಅರ್ಧ ಗಂಟೆ ಆಗಲಿ ಇಲ್ಲ 40 ನಿಮಿಷ ಆಗಲಿ ಖಂಡಿತ ನೀವು ಡೈಲಿ ಎಕ್ಸಸೈಸ್ ಮಾಡಿ. ನಿಮಗೇನು ತಿಳಿಯುತ್ತೋ, ನಿಮಗೇನು ಗೊತ್ತಿದೆಯೋ, ನೀವೇನು ಕಲ್ತಿದ್ದೀರೋ, ಇಲ್ಲ ಸ್ವಲ್ಪ ಯೂಟ್ಯೂಬಲ್ಲಾದರೂ ನೋಡ್ಕೊಂಡು ಮಾಡಿ, ಇಲ್ಲಾಂದರೆ ಯೋಗ ಕ್ಲಾಸಿಗಾದರೂ ಸೇರಿಕೊಳ್ಳಿ. ನನ್ನ ಪ್ರಕಾರ ಹೇಳಬೇಕಂದ್ರೆ ನಾವು ಡೈಲಿ 1 ಅವರ್ ಯೋಗ ಮಾಡೋದು ತುಂಬ ಒಳ್ಳೆಯದು. ಎಕ್ಸಸೈಸ್ಗಿಂತ ಯೋಗ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಕೆಲವೊಂದಿಷ್ಟು ಯೋಗ ಆಸನಗಳು ಕೂಡ ಇದರಲ್ಲಿ ಮಾಡ್ಕೊಂಡು ಹೋಗ್ತೀನಿ. ನನಗೆ ಯಾವುದು ಗೊತ್ತಿದೆ, ನಾನು ಯಾವುದಾದ್ರು ಕಲ್ತಿದ್ದೀನಿ ಅದನ್ನು ಕೂಡ ಇದರಲ್ಲಿ ಮಾಡ್ಕೊಂಡು ಹೋಗ್ತೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ ಆಗುತ್ತೆ. ನಾನು ಎಷ್ಟು ತೋಚುತ್ತೋ ಅದನ್ನು ಖಂಡಿತ ನಾನು ತೋರಿಸಿದ್ದೀನಿ. ಇನ್ನೂ ಒಂದು ಸ್ಕಿಪ್ ಕೂಡ ಮಾಡಿದ್ದೀನಿ. ಒಂದು 100 to 100 ನಾನು ಸ್ಕಿಪ್ಪಿಂಗ್ ಕೂಡ ಮಾಡ್ತೀನಿ. ಅದನ್ನು ಕೂಡ ನನಗೆ ತೋರ್ಸೋಕ್ಕಾಗಲಿಲ್ಲ, ನನ್ನ ಮಗ ಎದ್ದು ಬಂದುಬಿಟ್ಟ. ನನಗೆ ಅಲ್ಲಿಗೆ ನಾನು ಸ್ಟಾಪ್ ಮಾಡಿಬಿಟ್ಟೆ ವಿಡಿಯೋನ. ಅದಕ್ಕೋಸ್ಕರ ಹೇಳ್ತಾ ಇರೋದು, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಕಂಪ್ಲೀಟಾಗಿ ನಾನು ಯಾವ್ಯಾವ ರೀತಿ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಮತ್ತೆ ಯಾವಾಗಾದರೂ ನಾನು ವಿಡಿಯೋ ಮಾಡಿದಾಗ ಖಂಡಿತ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾನು ಇಷ್ಟೊಂದು ತುಂಬ ಜನ ಕೇಳ್ತಾ ಇದ್ದೀರಾ ಅಂತ ನಾನು ಖಂಡಿತ ಇವತ್ತು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಇದನ್ನು ನಾನು ಆಲ್ಮೋಸ್ಟ್ ನಾನು ಎಕ್ಸಸೈಸನ್ನ ಬೆಳಿಗ್ಗೆನೇ ಮಾಡೋದು. ಯಾಕೆಂದರೆ ನಮಗೆ ಮತ್ತೆ ಮಧ್ಯಾಹ್ನ ಮತ್ತು ಎಲ್ಲ ನಮಗೆ, ಯಾಕೆಂದರೆ ನಾವು ಆದಷ್ಟು ನಾವು ಎಕ್ಸಸೈಸನ್ನ ಖಾಲಿ ಹೊಟ್ಟೆಯಲ್ಲಿ ಮಾಡೋದ್ರಿಂದ ನಮಗೆ ಇದು ಬೇಗ ವರ್ಕ್ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಕೂಡ ಅಷ್ಟು ಫಾಸ್ಟಾಗಿ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನೇನು ಹೇಳ್ತಾ ಇರೋದಂದರೆ, ನೀವು ಈವ್ನಿಂಗ್ ವಾಕ್ ಹೋದರೆ ಬೆಳಿಗ್ಗೆ ಖಂಡಿತ ಒಂದು 40 ನಿಮಿಷ ಇಲ್ಲ ಆಗಲಿ, ನಿಮ್ಗೆ ಆಗಲ್ಲ ಅಂದರೆ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ. ನಿಮಗೋಸ್ಕರ ನೀವು ಟೈಮ್ ಕೊಡಿ, ಖಂಡಿತ ಆಗುತ್ತೆ, ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.
ಈ ಥರ ನಾವು ಎಕ್ಸಸೈಸ್ ಆಯಿತು ಇಲ್ಲಾಂದರೆ ಯೋಗ ಆಯಿತು ಈ ಥರ ಮಾಡೋದ್ರಿಂದ ನಮ್ಮ ಬಾಡಿ ಫಿಟ್ ಆಗುತ್ತೆ, ನಾವು ತುಂಬ ಯಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತೀವಿ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಕಾಣಬೇಕು, ನೀವು ಯಂಗಾಗಿರಬೇಕು, ಹಾಗೆ ನಿಮ್ಮದು ಆ್ಯಕ್ಟಿವ್ ಆಗಿರಬೇಕು, ನೀವು ಆರೋಗ್ಯವಾಗಿರಬೇಕು. ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಈ ಥರ ಇರಬೇಕು ಅಂದಾಗ ನೀವೇನು ಮಾಡಬೇಕು, ಡೈಲಿ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಆಯಿತು ಯೋಗ ಆಯಿತು ಮಾಡೋದ್ರಿಂದ ನನಗೆ ಅನುಭವ ಆಗಿರೋದ ಪ್ರಕಾರ ನಾನು ಹೇಳ್ತಾ ಇರೋದು ತುಂಬ ಒಳ್ಳೆಯದು. ನಮ್ಮ ಬಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಈ ಥರ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬೇರೆ ಮಳೆಗಾಲ ಬೇರೆ, ಬೆಳಿಗ್ಗೆ ಎದ್ದೇಳಂಗೆ ಆಗೋದಿಲ್ಲ, ತುಂಬ ಚಳಿ ಬೇರೆ ಜಾಸ್ತಿ ಇರುತ್ತೆ ಹೊರಗಡೆ. ನಾನು ಆಲ್ಮೋಸ್ಟ್ ಹೊರಗಡೆನೇ ಕೂತ್ಕೊಂಡು ನಾನು ಎಕ್ಸಸೈಸ್ ಮಾಡೋದು, ಒಳಗಡೆ ಮಾಡೋಕ್ಕಾಗಲ್ಲ ನನಗೆ. ಅದಕ್ಕೋಸ್ಕರ ನಾನು ಹೊರಗಡೆನೇ ಬಂದು ಎಕ್ಸಸೈಸ್ ಮಾಡ್ತೀನಿ. ಸಮ್ಟೈಮ್ಸ್ ಮಳೆ ಬೇರೆ ಜುಬ್ರು ಜುಬ್ರು ಥರ ಚಿಕ್ಕ ಚಿಕ್ಕ ಹನಿ ಥರ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಥರ ಆದಾಗ ಇನ್ನೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಒಳಗಡೆ ಹೋಗ್ಬಿಡ್ತೀನಿ. ಒಳಗಡೆ ಹೋಗಿ ನನಗೆ ಎಷ್ಟು ಆಗುತ್ತೋ ಸಾಧ್ಯ ಎಷ್ಟು ಆಗುತ್ತೋ ಖಂಡಿತ ಅಷ್ಟು ಮಾಡ್ತೀನಿ. ಯಾಕೆಂದರೆ ಮಕ್ಕಳಿಗೆ ಬಾಕ್ಸ್ ಬೇರೆ ಕಟ್ಟಬೇಕಲ್ಲ, ಸ್ಕೂಲಿಗೆ ಬೇರೆ ಕಳಿಸ್ಬೇಕಲ್ಲ. ಅದಕ್ಕೋಸ್ಕರ ನನಗೆ ಎಷ್ಟಾಗುತ್ತೋ ಒಂದು ಅರ್ಧ ಗಂಟೆ ಆದರೆ ಅರ್ಧ ಗಂಟೆ, 1 ಅವರ್ ಆದರೆ 1 ಅವರ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಆದಷ್ಟು ನೀವು ಈ ಥರ ಬೆಳಿಗ್ಗೆ ಮಾಡಿ. ವೆದರ್ ಕೂಡ ತುಂಬ ಫ್ರೆಶ್ ಆಗಿರುತ್ತೆ, ಮಾಡೋಕ್ಕೆ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ. 1 ವೀಕ್ ನಿಮಗೆ ಹೋಯಿತು ಅಂದರೆ ನನಗೆ ಆಮೇಲೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ಹಾಗೆ ನಾವು ಎಕ್ಸಸೈಸ್ ಮಾಡಬೇಕಂದಾಗ ತುಂಬ ಜನ ತುಂಬ ಮಿಸ್ಟೇಕ್ ಕೂಡ ಮಾಡ್ತೀರಾ ನೀವು. ಬರೀ ನಂದು ಹೊಟ್ಟೆ ಮಾತ್ರ ದಪ್ಪ ಇದೆ, ನಾನು ಹೊಟ್ಟೆಗೆ ಮಾತ್ರ ಎಕ್ಸಸೈಸ್ ಮಾಡ್ತೀನಿ, ಬರೀ ನನ್ನ ಕೈ ದಪ್ಪ ಇದೆ, ಕಾಲು ದಪ್ಪ ಇದೆ, ನಾನು ಅದಕ್ಕೆ ಮಾತ್ರ ಎಕ್ಸಸೈಸ್ ಮಾಡ್ತೀನಿ ಅಂತ ಈ ರೀತಿ ಮಾತ್ರ ಖಂಡಿತ ಮಾಡೋಕ್ಕೆ ಹೋಗಬೇಡಿ. ನಮಗೆ ಫುಲ್ ಬಾಡಿಗೆ ವರ್ಕೌಟ್ ಬೇಕು. ನಮ್ಮದು ಹೊಟ್ಟೆ ದಪ್ಪ ಇದೆ ಅಂತ ಹೊಟ್ಟೆಗೆ ಮಾತ್ರ ಮಾಡೋದು, ಈ ಥರ ಎಲ್ಲ ಮಾಡೋದ್ರಿಂದ ನಮಗೆ ಅದು ಮಾತ್ರ ಎಕ್ಸಸೈಸ್ ಆಗುತ್ತೆ. ಬೇರೆ ಎಲ್ಲ ನಮಗೆ ಫುಲ್ ಬಾಡಿಗೆ ನನ್ನ ಪ್ರಕಾರ ಅಂದರೆ ಫುಲ್ ಬಾಡಿ ನಮ್ಮದು ಎಷ್ಟು ಕೆಲಸ ಮಾಡುತ್ತೆ, ಫುಲ್ ಬಾಡಿಗೆ ನಾವು ವರ್ಕ್ ಕೊಡಬೇಕು. ಅಂದಾಗ ಮಾತ್ರ ನಾವು ಚೆನ್ನಾಗಿ ಯಂಗಾಗಿ ಕಾಣೋಕ್ಕೆ ಸಾಧ್ಯ. ಹಾಗೆ ನಾವು ಹೆಲ್ದಿಯಾಗಿ ಇರಬೇಕು ಅಂದರೆ ನಮ್ಮ ಫುಲ್ ಬಾಡಿ ಎಕ್ಸಸೈಸ್ ಆಗಬೇಕು. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ಎಕ್ಸಸೈಸ್ ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ನೀವೇನು ಮಾಡಿ, ಸ್ಲೋ ಆಗಿ ಯೋಗ ಮಾಡ್ಕೊಂಡು ಬನ್ನಿ. ಯೋಗ ಮಾಡೋದು ತುಂಬ ಎಷ್ಟು ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂತ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ. ನಾನೇನು ಹೇಳೋದು ಬೇಕಾಗಿಲ್ಲ, ನೀವೆಲ್ಲ ನೋಡಿರ್ತೀರ ಟಿ ವಿಯಲ್ಲಿ, ಫೋನಲ್ಲೆಲ್ಲ ನಿಮ್ಗೆ ಗೊತ್ತಿರುತ್ತೆ. ತುಂಬ ಜನಕ್ಕೆ ಹೇಳಿರ್ತಾರೆ ನಿಮಗೆ ಯೋಗ ಮಾಡೋದ್ರಿಂದ ನಮ್ಮ ಬಾಡಿ ಎಷ್ಟು ಫಿಟ್ಟಾಗಿ ಹೆಲ್ದಿಯಾಗಿ ಇರುತ್ತೆ ಅಂತ. ಅದಕ್ಕೋಸ್ಕರ ನಾನೇನು ಹೇಳ್ತಾ ಇರೋದು, ಹೋಲ್ ಬಾಡಿ, ನಮ್ಮ ಫುಲ್ ಬಾಡಿಗೆ ಏನು ಬೇಕು ಅದನ್ನು ಮಾತ್ರ ನಾವು ಮಾಡಬೇಕು. ಬರೀ ನಮ್ಮದು ಹೊಟ್ಟೆಗೆ, ನಮ್ಮದು ಕೈಗೆ, ಕಾಲಿಗೆ ಈ ಥರ ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ಫುಲ್ ಬಾಡಿ ಎಕ್ಸಸೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ನಾನು ಹೊಟ್ಟೆ ದಪ್ಪ ಇದೆ, ಹೊಟ್ಟೆಗೆ ಮಾತ್ರ ನಾನು ಎಕ್ಸಸೈಸ್ ಮಾಡೋಕ್ಕೆ ಹೋಗಲ್ಲ. ಇವಾಗ ಕಂಪ್ಲೀಟಾಗಿ ಎಲ್ಲ ಎಕ್ಸಸೈಸ್ ಆಯಿತು, ಯೋಗ ಆಯಿತು, ಎಲ್ಲ ಕಂಪ್ಲೀಟಾಗಿ ಮುಗಿದೋಯ್ತು. ಲಾಸ್ಟಾಗಿ ಒಂದು 10 ನಿಮಿಷ, ಒಂದು 5 ನಿಮಿಷ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಕೂಡ ಮಾಡ್ಕೋತೀನಿ. ಇವಾಗ ಕಂಪ್ಲೀಟಾಗಿ ಎಕ್ಸಸೈಸ್ನ ಆದಮೇಲೆ ಸ್ವಲ್ಪ ಒಂದು ಗ್ಲಾಸಷ್ಟು ನಾನು ಬಿಸಿನೀರು ಕೂಡ ಕಾಸ್ಕೊಂಡು ಕುಡಿತಾ ಇದ್ದೀನಿ. ಕುಡಿದ್ಬಿಟ್ಟು ನನ್ನ ಬೆಳಗ್ಗಿನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಹಾಗೆ ನನಗೂ ಕೂಡ ಬ್ರೇಕ್ಫಾಸ್ಟಿಗೆ ಆಗುತ್ತೆ ಅಂತ ಇವತ್ತು ನಾನು ಸಬ್ಬಸಿಗೆ ಸೊಪ್ಪು ಹಾಕಿಬಿಟ್ಟು ನಾನು ಅಕ್ಕಿ ರೊಟ್ಟಿ ಕೂಡ ಮಾಡ್ಕೊತಾ ಇದ್ದೀನಿ. ನಾನು ಅವರಿಗೆಲ್ಲ ಏನು ಮಾಡ್ತೀನಿ ಅದನ್ನೇ ತೊಗೋತೀನಿ. ನಾನು ಏನು ಸಪ್ರೇಟಾಗಿ ಮಾಡ್ಕೊಂಡು ತಿಂತಾ ಇಲ್ಲ. ಕ್ಯಾರೆಟ್ ತುರಿದು ಹಾಕ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಆನಿಯನ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಬ್ಬಸಿಗೆ ಸೊಪ್ಪು ಕೂಡ ಏನು ನಾನು ತೊಗೊಂಡಿದ್ನಲ್ಲ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಹಾಗೆ ಮಧ್ಯೆ ಮಧ್ಯೆ ಬಾಯಿಗೆ ಕೂಡ ಸಿಗಲಿ ಅಂತ ನಾನು ಸ್ವಲ್ಪ ಕೊಬ್ಬರಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ 1-2 ಸ್ಪೂನಷ್ಟು ಅಷ್ಟೇ. ಈ ಅಕ್ಕಿ ರೊಟ್ಟಿಗೆ ನಾವು ಬಿಸಿನೀರು ಹಾಕ್ಕೊಂಡು ಕಾಲಿಸ್ಕೊಳ್ಳೋದ್ರಿಂದ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲೂ ಒಡೆದೋಗಲ್ಲ, ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡೋದು ನೋಡಿ. ಅಕ್ಕಿ ರೊಟ್ಟಿ ಅಂದ ತಕ್ಷಣ ಎಲ್ಲರ ಬಾಯಲ್ಲಿ ನೀರು ಬರುತ್ತೆ. ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಇಷ್ಟ ಇಲ್ಲ ಹೇಳಿ? ತುಂಬ ಜನಕ್ಕೆ. ನನಗಂತೂ ತುಂಬ ಇಷ್ಟ. ಅಕ್ಕಿ ರೊಟ್ಟಿ ಜೊತೆ ಕಾಯಿ ಚಟ್ನಿ ಇದ್ಬಿಟ್ರೆ ಅಂತೂ ಫುಲ್ಲು ಸ್ವರ್ಗ ಥರ ಇದ್ದಂಗೆ. ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ನಮಗೆ ಇಷ್ಟ ಆಗಿರೋದು ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ಆಗುತ್ತೆ, ಯಾರೆಲ್ಲ ನಾನು ವಿಡಿಯೋ ಮಾಡೋದು ನೋಡಿ ಯಾರಿಗೆಲ್ಲ ಬಾಯಲ್ಲಿ ಕೂಡ ನೀರು ಬಂದಿದೆ, ನಿಮಗೂ ಕೂಡ ಅಕ್ಕಿ ರೊಟ್ಟಿ ನಾನು ಕೂಡ ಮಾಡ್ಕೋಬೇಕು ಅಂತ ಯಾರಿಗೆಲ್ಲ ಅನ್ನಿಸ್ತಾ ಇದೆ ಖಂಡಿತ ನನಗೆ ಕಮೆಂಟ್ ಮಾಡಿ ಹೇಳಿ.
ನೋಡಿ ಫೈನಲ್ ಆಗಿ ಎಲ್ಲ ಚೆನ್ನಾಗಿ ಸ್ವಲ್ಪ ಇದಕ್ಕೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಮತ್ತು ನನ್ನ ಬೆಳಗಿನ ಡಿಟಾಕ್ಸ್ ಡ್ರಿಂಕ್ ಕೂಡ ತೊಗೋತಾ ಇದ್ದೀನಿ. ನಾವತ್ತು ಜೀರಾ ವಾಟರ್ ತೊಗೊತಾ ಇದ್ದೀನಿ. ಇದನ್ನು ಕೂಡ ನಾನು 7:30 8 ಗಂಟೆ ಒಳಗಡೆ ನಾನು ಡಿಟಾಕ್ಸ್ ಡ್ರಿಂಕ್ ಕೂಡ ತೊಗೊಂಡಿದ್ದೀನಿ. ಅಕ್ಕಿ ರೊಟ್ಟಿನೂ ಕೂಡ ರೆಡಿ ಮಾಡಿ ನಾನು ಮಕ್ಕಳಿಗೆ ಕಾಯಿ ಚಟ್ನಿ ಮಾಡೋದ್ರಷ್ಟರಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಕ್ಕಳಿಗೆ ಬಾಕ್ಸ್ ಕಟ್ಟೋದು ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಅಕ್ಕಿ ರೊಟ್ಟಿ ರೆಡಿ ಮಾಡಿಬಿಟ್ಟು ಕಾಯಿ ಚಟ್ನಿನೂ ಕೂಡ ರೆಡಿ ಮಾಡಿ ಅವರಿಗೆ ಬಾಕ್ಸ್ ಕೂಡ ಕಟ್ಟಿ ಕಳಿಸಿದ ಮೇಲೆ ನಾನು ಡಿಟಾಕ್ಸ್ ಡ್ರಿಂಕ್ ಕೂಡ ತೊಗೊಂಡೆ. ಅದು ಆದಮೇಲೆ ನಾನು ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಕೂಡ 2 ಅಕ್ಕಿ ರೊಟ್ಟಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ ಕೂಡ ತೊಗೊಂಡಿದ್ದೀನಿ. ಇದನ್ನು ಹೇಗೆ ನಾವು ಒಂದು ರೊಟ್ಟಿ ಎಲ್ಲ ತಿನ್ನೋಕ್ಕಾಗುತ್ತೆ, ತುಂಬ ಇಷ್ಟಪಟ್ಟು ಕೂಡ ಮಾಡಿರ್ತೀವಿ. ಈ ಥರ ಇದಕ್ಕೆ ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು, ಆನಿಯನ್ ಇದಕ್ಕೆ ಜಾಸ್ತಿ ಹಾಕಿದಷ್ಟು ಅಕ್ಕಿ ರೊಟ್ಟಿ ತುಂಬ ಟೇಸ್ಟಾಗಿರುತ್ತೆ. ನಾನು ಒಂದು ದೊಡ್ಡ ಫುಲ್ ಆನಿಯನ್ ಹಾಕಿದ್ದೀನಿ. ನಾನು ಆರಾಮಾಗಿ 2 ರೊಟ್ಟಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕಾಯಿ ಚಟ್ನಿ ಕೂಡ ತೊಗೊಂಡಿದ್ದೀನಿ. ನೋಡಿ ಫೈನಲ್ ಆಗಿ ತುಂಬ ಚೆನ್ನಾಗಿ ಕೂಡ ಬಂದಿದೆ. ಆವಾಗೇ ನಾನು ತಕ್ಷಣಕ್ಕೆ ಏನು ಮಾಡಿದಾಗ ತುಂಬ ಚೆನ್ನಾಗಿ ಬಂತು ರೊಟ್ಟಿ. ನಾನು ಸ್ವಲ್ಪ ಆಲ್ರೆಡಿ ಮಿಕ್ಸ್ ಮಾಡಿ ಎಲ್ಲ ಅಕ್ಕಿ ಹಿಟ್ಟು ರೆಡಿ ಮಾಡಿಟ್ಟು ಆಲ್ಮೋಸ್ಟ್ 1-2 ಅವರ್ಸ್ ಆಗೋಗ್ಬಿಟ್ಟಿತ್ತು. ನನಗೆ ಸ್ವಲ್ಪ ಆವಾಗಲೇ ಸ್ವಲ್ಪ ಅಕ್ಕಿ ಏನು ರೊಟ್ಟಿ ರೆಡಿ ಮಾಡಿಟ್ಟಿದ್ನಲ್ವ, ಅದು ಸ್ವಲ್ಪ ಅಳುಕಾಗ್ಬಿಟ್ಟಿತ್ತು ಹಿಟ್ಟು. ಇನ್ನು ಮತ್ತೆ ಮೇಲೆ ಹಿಟ್ಟು ಹಾಕ್ಕೊಂಡ್ರೆ ಟೇಸ್ಟ್ ಹೋಗ್ಬಿಡುತ್ತೆ, ಬೇಡ ಅಂತ ನಾನು ಅದೇನ ಸ್ವಲ್ಪ ಅಳುಕಾಗಿರೋದೇ ಪರವಾಗಿಲ್ಲ, ಸ್ವಲ್ಪ ತಟ್ಟಿ ಹಾಕೋಣ ಅಂತ ಸ್ವಲ್ಪ ದಪ್ಪಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬೆಳಿಗ್ಗೆ ಮಾತ್ರ ಆದ ತಕ್ಷಣ ನೀವೆಲ್ಲನೂ ಮಿಕ್ಸ್ ಮಾಡಿಕೊಂಡು ತಕ್ಷಣ ಮಾಡ್ಕೊಂಡು ತಿಂತೀರಲ್ಲ, ಸಖತ್ತಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ನೀವು. ನಾನು 2 ರೊಟ್ಟಿ ತೊಗೊಂಡಿದ್ದೀನಿ ಕಾಯಿ ಚಟ್ನಿ ಜೊತೆ. ಸಖತ್ತಾಗಿತ್ತು, ಟೇಸ್ಟ್ ಮಾಡೋದು ತುಂಬ ಖುಷಿಯಾಗಿ ನಾನು ಬ್ರೇಕ್ಫಾಸ್ಟ್ ಅಂತೂ ಮಾಡಿದೆ. ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಮಧ್ಯಾಹ್ನ ಊಟಕ್ಕೆ ಪಾಲಕ್ ರೈಸ್ ಕೂಡ ಮಾಡ್ಕೊಂಡಿದ್ದೆ. ಅದನ್ನು ನಾನು 1 ಬೌಲಷ್ಟು ಕೂಡ ರೈಸ್ ಕೂಡ ತೊಗೊಂಡಿದ್ದೀನಿ. ಫುಲ್ 1 ಬೌಲ್ ತೊಗೊಂಡಿಲ್ಲ, ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಅಷ್ಟೇ. ಅದು ಆದಮೇಲೆ ಫ್ರೆಂಡ್ಸ್, ನಾನು ರಾತ್ರಿ ಊಟಕ್ಕೆ ಇವತ್ತು ಸೋಯಾ ಚಂಕ್ಸ್ನ ಬಳಸ್ಕೊಂಡು ಸ್ವಲ್ಪ ಪಲ್ಯ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಕರಿ ಥರ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೋಯಾ ಚಂಕ್ನ ನಾವೇನು ಮಾಡಬೇಕು, ಚೆನ್ನಾಗಿ ತೊಳ್ಕೊಂಬಿಟ್ಟು 1-2 ವಿಷಲ್ ಬರೋವರೆಗೂ ಕುಕ್ಕರ್ ವಿಷಲ್ ಹೊಡೆಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಆನಿಯನ್ನು, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದನ್ನೆಲ್ಲನೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಲ್ಲನೂ ಸಾಫ್ಟಾಗಿ ಬೇಯಬೇಕಲ್ವ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದನ್ನು ನೀವು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಕೂಡ ನೀವು ಏನು ಸೋಯಾ ಚಂಕ್ ಬೇಯಿಸ್ಕೊಂಡಿದ್ದೀರಲ್ಲ ಅದಕ್ಕೆ ಹಾಕ್ಕೋಬೋದು. ಇಲ್ಲ ನನಗೆ ಮಿಕ್ಸಿಗೇನು ಪೇಸ್ಟ್ ಬೇಡ, ನಾನು ಹೀಗೆ ತಿಂತೀನಿ ಅಂತ ಅಂದ್ಕೊಂಡಿದ್ರೆ ನೀವೇನು ಮಾಡಿ, ನೀವು ಇದನ್ನು ಹೀಗೆ ಸ್ವಲ್ಪ ಬೇಯಿಸ್ಕೊಂಡು ಇದಕ್ಕೆ ಫೈನಲಾಗಿ ನೀವು ಏನು ಸೋಯಾ ಚಂಕ್ಸ್ ಬೇಯಿಸಿರೋದನ್ನು ಇದಕ್ಕೆ ಮಿಕ್ಸ್ ಮಾಡಿ, ನೀವು ಲಾಸ್ಟಲ್ಲಿ ಗರಂ ಮಸಾಲ, ಧನಿಯಾ ಪೌಡರ್, ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ರೆ ಫೈನಲಾಗಿ ಮುಗಿದೋಗುತ್ತೆ. ನೀವು ಅಕಸ್ಮಾತ್ ಏನಾದರೂ ಈ ಥರ ಎಲ್ಲ ನಾವು ಆನಿಯನ್ನು, ಟೊಮೆಟೊ ಏನು ಬೇಯಿಸ್ಕೊಂಡಿರುತ್ತಲ್ಲ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ತಿಂದಾಗ ಅದು ಒಂಥರ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ, ಇದು ಒಂಥರ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ. ನಾನು ಏನು ಮಿಕ್ಸಿಗೇನು ಹಾಕ್ಕೊಂಡಿಲ್ಲ, ಇದನ್ನೇ ಹಾಗೆ ಮಾಡ್ಕೊಂಡು ತಿಂತಾಯಿದ್ದೀನಿ. ಸಖತ್ತಾಗಿತ್ತು. ಇದರಲ್ಲಿ ಹೈ ಪ್ರೋಟೀನ್, ರಿಚ್ ಇದೆ ಪ್ರೋಟೀನ್ ಮಾತ್ರ. ನೀವು ಈ ಥರ ನಾನು ಇದನ್ನು ನೀವು ಹಾಗೆ ಕೂಡ 1 ಬೌಲ್ ತೊಗೋಬೋದು, ಇಲ್ಲಾಂದರೆ ಒಂದು ಚಪಾತಿ ಜೊತೆಗಾದರೂ ತೊಗೋಬೋದು. ನಾನೇನು ಚಪಾತಿ ಏನು ತೊಗೊಂಡಿಲ್ಲ, ಯಾಕಂದರೆ ಬೆಳಿಗ್ಗೆನೂ ನಾನು ಹೆವಿಯಾಗಿ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ, 2 ಅಕ್ಕಿ ರೊಟ್ಟಿ ತೊಗೊಂಡಿದ್ದೀನಿ. ಹಾಗೆ ಮಧ್ಯಾಹ್ನವೂ ಕೂಡ ನಾನು ರೈಸ್ ಕೂಡ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಚಪಾತಿ ಏನೂ ತೊಗೊಳಿಲ್ಲ. 1 ಬೌಲಷ್ಟು ನಾನು ಇದನ್ನೇ ಸೋಯಾ ಚಂಕ್ಸ್ ಏನು ಪಲ್ಯ ಮಾಡ್ಕೊಂಡಿದ್ನಲ್ವ ಇದನ್ನೇ 1 ಬೌಲಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆ ನಾನು ಏನು ಚಪಾತಿ ಏನೂ ತೊಗೊಂಡಿಲ್ಲ. ನಿಮಗೆ ಬೇಕು ಅಂದರೆ ನೀವು ಚಪಾತಿ, ಸಲಾಡ್ ಈ ಥರ ಎಲ್ಲ ನೀವು ಮಾಡ್ಕೊಂಡು ತಿನ್ಬೋದು. ನೀವು ಮಧ್ಯಾಹ್ನ ಯಾವಾಗಾದರೂ ಅಕಸ್ಮಾತ್ ಮಾಡಿದರೆ 1 ಚಪಾತಿ ಜೊತೆಗೆ ತಿನ್ಬೋದು. ನೋಡಿ ನಾನು ಕಂಪ್ಲೀಟಾಗಿ ಇವಾಗ ಪಲ್ಯ ರೆಡಿ ಆಗಿದೆ. ನಾನು 1 ಬೌಲಷ್ಟು ಇದನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಆಲ್ಮೋಸ್ಟ್ 7:30 8 ಗಂಟೆ ಒಳಗಡೆ ನಾನು ಊಟ ಕೂಡ ಮಾಡ್ಕೊಂಡಿದ್ದೀನಿ. ನಾವು ಒಂದೇ ಥರ ಏನಾದರೂ ತರಕಾರಿ ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ನಮಗೆ ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಕೂಡ ಹೆಲ್ಪ್ ಆಗುತ್ತೆ. ನಮಗೆ ಬೋನ್ಸ್ ಕೂಡ ಗಟ್ಟಿ ಆಗುತ್ತೆ. ನಮಗೇನಾದರೂ ಸುಸ್ತು ಈ ಥರ ಆಗ್ತಾಯಿದೆ ಅಂದಾಗ ಈ ಥರ ಪ್ರೋಟೀನ್ ಇರೋದು ನಾವು ಮಾಡ್ಕೊಂಡು ತಿಂದಾಗ ನಮಗೆ ಎನರ್ಜಿ ಬರುತ್ತೆ. ಇದಾದಮೇಲೆ ಫ್ರೆಂಡ್ಸ್, ನಾನು ರಾತ್ರಿ 9 ಗಂಟೆಗೆ ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ಎಲ್ಲ ತಿಂದಿರೋದು ಚೆನ್ನಾಗಿ ಡೈಜೆಷನ್ ಆಗಬೇಕಲ್ಲ, ಅದಕ್ಕೋಸ್ಕರ ನಾನು ನಾಷ್ಟಲ್ಲಿ ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ
ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವಾ, ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ಹೇಳಿ.